ಹಾಸ್ಪಿಟಲ್ಗಳಿವೆ, ಶಾಲೆಗಳಿವೆ, ಕಲ್ಯಾಣ ಮಂಟಪಗಳಿವೆ. ಇವರೆಲ್ಲರಿಗೂ ಇವತ್ತು ತಲುಪಬೇಕಾದ್ರೂ ಬಹಳ ಕಷ್ಟವಾಗಿತ್ತು. ಆದ್ದರಿಂದ ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ. ಇವತ್ತು ಕೇಂದ್ರ ಸರ್ಕಾರ ಮೇಲೆ ಒತ್ತಡ ಹಾಕಿ ಸುಮಾರು 3-4 ವರ್ಷಗಳಂತೆ ಸತತವಾಗಿ MP ಸಾಹೇಬರ ಪ್ರಯತ್ನದ ಇದೊಂದು ಫಲ ಹಾಗೂ ಹಲವಾರು BJPಯ ಶಾಸಕರುಗಳು ಕೂಡ KDP ಮೀಟಿಂಗ್ಗಳಲ್ಲಿ ಇದೊಂದು ಪ್ರಸ್ತಾಪನೆ ಮಾಡಿದ್ದಾಗಿ ಈಗ ಸಿಕ್ಕಿದೆ. ಇದು ಒಂದೇ ರೋಡ್ ಅಲ್ಲ, ಇನ್ನೊಂದು ನಮ್ಮ ಅಫ್ಜಲ್ಪುರ್ ಮುಖಾಂತರ ಹೋಗ್ತಾ ಇದೆ ಗ್ರೀನ್ ಲೈನ್. ಏನು ನಿತಿನ್ ಗಡ್ಕರಿ ಅವರು ಮಾಡ್ತಾ ಇದ್ದಂಥ ಅದ್ಭುತವಾದಂಥ ಹೈವೇ ರೋಡ್, 8 ಲೈನ್ ಹೈವೇ ಗುಜರಾತಿಂದ ಚೆನ್ನೈ. ಅದನ್ನು ಕೂಡ ಒಂದು ದೊಡ್ಡವಾದಂಥ ಒಂದು ನಮಗೆ ಕೊಡುಗೆ ಅಂತ ಕೂಡ ನಾನು MP ಸಾಹೇಬರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ, ನಿತಿನ್ ಗಡ್ಕರಿ ಸಾಹೇಬರಿಗೆ ಮತ್ತು ದೇಶದ ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವೆಷ್ಟು ನಮನಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆ. ಇವತ್ತು ಭಾರತ ದೇಶ ತಲೆ ಎತ್ತಿ ಹಾಗೆ ವಿಶ್ವದಲ್ಲೇ ಕಾಣ್ತಾ ಇದೀವಿ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಪುಣ್ಯ ಎಂಬುದು ನಮ್ಮ ದೇಶಕ್ಕಾಗಿ ಇಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದು ಅಪರೂಪ. ಆದ ಕಾರಣ ನಾವೆಲ್ಲರೂ ಇವತ್ತು ತಿಳ್ಕೋಬೇಕಾಗಿದೆ. ಜಾಧವ್ ಸಾಹೇಬರು ಮೊನ್ನೆ ತಾನೇ ಒಂದು ಪ್ರೆಸ್ ಆಫೀಸ್ ಉದ್ಘಾಟನೆ ಇತ್ತು ಮೈನಾರಿಟಿ ಏರಿಯಾದಲ್ಲಿ. ಅಲ್ಲಿ ಕೂಡ ಯಾವುದೂ ಭೇದ ಭಾವ ಇಲ್ಲದೆ ನಿಮ್ಮಗಳಿಗಾಗಿ ಏನು ಎಂಕ್ರೋಚ್ಮೆಂಟ್ ಆಗಿದೆ, ಹಲವಾರು ಜನರು ಇವತ್ತು ಏನು ಸಫರ್ ಆಗ್ತಾ ಇದ್ರಿ ನಿಮ್ಮಗಳಿಗಾಗಿ ನಮ್ಮ ಎಲ್ಲ ಶಾಸಕರು ಕೂಡ KDP ಮೀಟಿಂಗ್ಗಳಲ್ಲಿ ಹಲವಾರು ಸಲ ಪ್ರಸ್ತಾವನೆ ಮಾಡಿದ್ದಕ್ಕಾಗಿ ಇದೊಂದು ರೋಡು ನಾನು ಎದುರು ನಿಂತು ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಅಂತೇಳಿ ಏನು MP ಸಾಹೇಬ್ ಹೇಳಿದ್ದಾರೆ. ಅವ್ರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಒಂದೇ ಭಾರತ ರೈಲು ನಾವು ಕೇಳ್ತಾ ಇದ್ವಿ ಕಲಬುರಗಿ ಯಾವಾಗ ಬರುತ್ತೆ ಅಂತೇಳಿ. ಒಂದೇ ಭಾರತ ರೈಲು ಕೂಡ ನಾಳೆ 12ನೇ ತಾರೀಕು ದೊಡ್ಡವಾದಂಥ ಇದೊಂದು ಕೊಡುಗೆ ಎಂಬ ಮಾತನ್ನು ನಾನು ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಕಲಬುರಗಿದಿಂದ ಬೆಂಗಳೂರಿಗೆ ಹೋಗೋರು ಹಲವಾರು ಜನರು ಇದ್ದಾರೆ. ಎಷ್ಟೇ ರೈಲ್ ಆದರೂ ಕೂಡ, ಎಷ್ಟೇ ಬಸ್ಗಳಾದರೂ ಕೂಡ ಇವತ್ತು ವಿಮಾನ ಕೂಡ ಆಗಿದೆ, ಎಲ್ಲ ಫುಲ್ ಆಗಿ ಹೋಗ್ತಾ ಇದೀವಿ. ಅಂದ್ರೆ ಬಹಳಷ್ಟು ಜನ ನಮ್ಮ ಜನ ಇವತ್ತು ಕಲಬುರಗಿದವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಆಗಿರ್ಬೋದು, ಇವತ್ತು ನಮ್ಮ ಆಫೀಸ್ ಕೆಲಸ ಆಗಿರ್ಬೋದು. ಬೆಳಗಿನ ಜಾವ 5:45 ಇಲ್ಲಿಂದ ಹೊರಡುತ್ತೆ ಟ್ರೈನು, ಅಲ್ಲಿ 12:45 ನಮ್ಮ ಯಲಹಂಕಾಗೆ ತಲುಪುತ್ತೆ. ಇಷ್ಟು ವೇಗವಾಗಿ, ಇಷ್ಟು ಫಾಸ್ಟ್ ಎಕ್ಸ್ಪ್ರೆಸ್ ಇವತ್ತು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಉಮೇಶ್ ಜಾಧವ್ ಸಾಹೇಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಅಲಯನ್ಸ್ ಪಾರ್ಟ್ನರ್ ಇವತ್ತು ನಾವು ಇರೋದ್ರಿಂದ ಖಂಡಿತವಾಗಿ ಅವರು MP ಯಾರಿಗೆ ಟಿಕೆಟ್ ಕೊಡಲಿ, ನಾವು ಪಕ್ಷದ ಒಂದು ಶಿಸ್ತಿನ ಸಿಪಾಯವಾಗಿ ನಮ್ಮ ಮುಖಂಡರ ಒಂದು ಸಂದೇಶದ ಒಂದು ರವಾನೆ ಮಾಡಿದಕ್ಕಾಗಿ ನಾವೆಲ್ಲರೂ ಒಗ್ಗೂಡಿ 101% 2.5 ಲಕ್ಷ ಲೀಡಿಂದ ನಮ್ಮ MP ಗೆದ್ದೇ ಬರ್ತಾರೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾರೇ ನಿಂತರೂ ಕೂಡ ಇವತ್ತು ಜನರು ಒಳ್ಳೇದ ಕಡೆ ಇದೆ. ಇವತ್ತು ಅನೇಕ ದೊಡ್ಡ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ನುಡಿದಂತೆ ನಡೆದಿದ್ದು ಯಾರೆಂಬುದು ಅದು ಹೇಳೋದ ಅವಶ್ಯಕತೆ ಇಲ್ಲ, ಅದು ಕಣ್ಣಿಗೆ ಕಾಣ್ತಾ ಇದೆ. ಅದಕ್ಕಾಗಿ ಇಂಥ ಒಂದು ಕೆಲಸ ಮಾಡಿದಂಥ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ನಮ್ಮ ದೇಶದ ಮರ್ಯಾದೆ ಇವತ್ತು ಉಳಿಸಬೇಕಾಗಿದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ MP ಸಾಹೇಬರಿಗೆ ಅನೇಕ ಯೋಜನೆಗಳು, ಅವ್ರಿಷ್ಟು ಸರಳತೆ ವ್ಯಕ್ತಿ. ಅಂದ್ರೆ ಒಬ್ಬ ಸಣ್ಣ ಒಂದು ಪಾಂಡ ಬಗ್ನು ಉದ್ಘಾಟನೆಗೆ ಬಾ ಅಂದ್ರೆ ಬರ್ತಾರೆ. ಇಂಥ ಒಂದು ಸರಳತೆ ಇದ್ದಂತ MP ಬೇಕಾ, ಏನು ಯಾರು ನಮಗೆ ನೋಡ್ಲಾರ್ದಂಥವ್ರು ಬೇಕೆಂಬುದು ಯೋಚನೆ ಇವತ್ತು ನೀವು ಮಾಡಬೇಕಾಗಿದೆ. ಬಂದವೆ ಸರಳತೆ ಇದ್ದಂಥ ವ್ಯಕ್ತಿ ಎಲ್ಲ ಒಬ್ಬ ಸಣ್ಣವನಿಗೂ ಅಷ್ಟೇ ಮರ್ಯಾದೆ ಕೊಡ್ತಾರೆ, ದೊಡ್ಡವರಿಗೂ ಕೂಡ ಅಷ್ಟೇ ಮರ್ಯಾದೆ ಕೊಡ್ತಾರೆ. ಇಂಥ ಒಬ್ಬ ಸರಳತೆ ಇದ್ದಂಥ MP ಸಾಹೇಬರಿಗೆ ನಾವು ಬಹಳ ಅವರ ಒಂದು ಮಾಡುವಂಥ ಕಾರ್ಯಗಳಿಗೆ ನಾವೆಲ್ಲರೂ ಇವತ್ತಿನ ದಿನ ನೆನೆಸ್ಬೇಕಾಗುತ್ತೆ. ಮುಂಬರೋ ದಿನಗಳಲ್ಲಿ ಆ ಭಗವಂತ ಅವರಿಗೆ ಮತ್ತೊಮ್ಮೆ MP ಆಗಿ ಮಾಡಲಿ ಎಂಬ ಮಾತುಗಳನ್ನ ತಮ್ಮ ಮೂಲಕ ಹೇಳಿ, ಇಲ್ಲಿ ಬಂದಂಥ ಮಾಧ್ಯಮಗಳು ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ,
ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.